ನಮಸ್ಕಾರ ಬಾಯ್ಸ್ ಅಂಡ್ ಗರ್ಲ್ಸ್, ಇನ್ನೊಂದು ವಿಡಿಯೋಗೆ ಸುಸ್ವಾಗತ. ನಾನು ಇವತ್ತು ಓಡಿಸ್ತಾ ಇರೋದು ನ್ಯೂ ಜೆನ್ ಅಥವಾ BS6 RR310 ಅಂತ ಹೇಳ್ಬೋದು. ಗೇರ್ ಸ್ಲಿಪ್ ಆಯ್ತು. ನಿಮಗೆ ಗೊತ್ತು TVS ಇಂಡಿಯನ್ ಬ್ರ್ಯಾಂಡ್, ಇದೊಂಥರ ಇಂಡಿಯನ್ ಸೂಪರ್ ಬೈಕ್ ಅಂತ ಹೇಳ್ಬೋದು. ನಾನು ಹಾಕಿರೋ ನೈಲಾನ್ ಪ್ಯಾಂಟ್ಸಿಗೂ ಈ ಸೀಟಿಗೂ ಭಯಂಕರ ಸೀಟ್ ಜಾಸ್ತಿ ಇದ್ದರು. ಈ ಕುಂತಿರೋ ಜಾಗವ ಮೊದ್ಲು ಚೇಂಜ್ ಮಾಡಿ ಮಾತ್ರ ಒಳ್ಳೆ ಬಾಸಾಡ್ಬೋದು ಈ ಗಾಡಿನ. ವೈಲೆಂಟ್ ಆದ್ರೆ ಕಂದ ರಾವಣ ಕಂದ. ಇಲ್ಲಿದೆ ನೋಡಿ TVS RR310. ಇದು ಬಂದು BS6 ಫೇಸ್ 2 ಆಗಿದೆ. ಕಲರ್ ಮಾತ್ರ ಸೈಕ್ ಆಗಿದೆ ಗುರು. ರೆಡ್ ಕಲರ್ ಅಲ್ಲಿ ಮಾತ್ರ ಈ ಗಾಡಿ ನೋಡ್ಬಿಟ್ರೆ ಪ್ರಪಂಚ ತಲೆಕೆಳಗಾರು ಸರಿ. ಇವತ್ತು ರಾತ್ರಿ ಈ ಗಾಡಿಲಿ ನಿಮಗೆ 312cc ಲಿಕ್ವಿಡ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್ ನ ಕೊಟ್ಟಿದ್ದಾರೆ. ಇದು ಬಂದು ನಿಮಗೆ 34 ಹಾರ್ಸ್ ಪವರ್ ಇದೆ ಹಾಗೂ 27 Nm ಆಫ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಟಾರ್ಕ್ ಮಾತ್ರ ಸಕ್ಕತ್ತಾಗಿ ಫೀಲ್ ಆಗುತ್ತೆ ಗುರು ಈ ಗಾಡಿಲಿ. ಈಗ ಅರ್ಬನ್ ಮಾಡಲ್ ಇದೆ, ಸೊ ನಿಮಗೆ ಅಷ್ಟು ಪವರ್ ಫೀಲ್ ಅನ್ಸಲ್ಲ. ಅದೇ ಒಂದ್ಸತಿ ಸ್ಪೋರ್ಟ್ಸ್ ಟ್ರ್ಯಾಕ್ ಮಾಡಿ ಹಾಕೊಂಡು ಹೊಡೆದ್ರೆ ಕಿರ್ಚ್ಕೊಂಡು ಓಡ್ತಿರೋ ತಂಗೆ ಗಾಡಿ. ಸಸ್ಪೆನ್ಷನ್ ಮಾತ್ರ ಹೆವಿ ಸ್ಮೂತ್ ಆಗಿದೆ ಗುರು, ನಿಮಗೆ ಎಲ್ಲೂ ಎತ್ತಾಕಲ್ಲ ಗಾಡಿ. ಇದರಲ್ಲಿ ನಿಮಗೆ ಫ್ರಂಟ್ ಅಲ್ಲಿ USD ಫೋಕ್ಸ್ ನ ಕೊಟ್ಟಿದ್ದಾನೆ. ಗೋಲ್ಡನ್ ಕಲರ್ ಅಲ್ಲಿ ಕೊಟ್ಟಿರೋದು ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಗುರು. ಈ ಗಾಡಿ ಒಳ್ಳೆ ಫಿನಿಶಿಂಗ್ ಟಚ್ ಇದ್ದಂಗೆ ಇದೆ ಅದು. ಇದರಲ್ಲಿ ಇನ್ನೊಂದು ಬರುತ್ತೆ ಬಿಲ್ಟ್ ಆರ್ಡರ್ ಅಂತ, ಅದರಲ್ಲಿ ನಿಮಗೆ ಇದು ಅಡ್ಜಸ್ಟ್ ಕೂಡ ಮಾಡ್ಕೊಬಹುದು. ಇನ್ನು ಬ್ಯಾಕ್ ಅಲ್ಲಿ ನಿಮಗೆ ಮೋನೋಸಾಕ್ ಸಸ್ಪೆನ್ಷನ್ ಬರುತ್ತೆ. ಇದರಲ್ಲಿ ನೀವು ಪ್ರೀಲೋಡ್ ಮಾತ್ರ ಅಡ್ಜಸ್ಟ್ ಮಾಡ್ಕೊಬಹುದು. ಅದೇ ನೀವೇನಾದ್ರು ಬಿಲ್ಟ್ ಆರ್ಡರ್ ಅಲ್ಲಿ ತಗೊಂಡ್ರೆ ಅದರಲ್ಲಿ ರಿಬೌಂಡ್ ಕೂಡ ಅಡ್ಜಸ್ಟ್ ಮಾಡ್ಕೊಬಹುದು. ಈ ಗಾಡಿಲಿ ನನಗೆ ಸಖತ್ ಇಷ್ಟ ಆಗಿದ್ದ ಅಂದ್ರೆ ಇಲ್ಲಿ ನೀವು ನೋಡಬಹುದು ಟ್ರೈ ಕಲರ್ ಫ್ಲಾಗ್. ಈ ಗಾಡಿ ಬಂದು ಕಂಬಿಯನ್ ಪ್ರೈಡ್ ಅಂತಾನೆ ಹೇಳ್ಬೋದು ಈ ಗಾಡಿನ. ನನಗೆ ಆಲ್ರೆಡಿ ಕೈ ತುಂಬಾ ಪೈನ್ ಬರ್ತಾ ಇದೆ ಗುರು. ಇದರಲ್ಲಿ ರೈಡರ್ಸ್ ಟ್ರಯಾಂಗಲ್ ಅಷ್ಟು ಸರಿ ಇಲ್ಲ. ನಾನು ಆಗ್ಲೇನೆ ಹೇಳ್ದಂಗೆ ನಿಮಗೆ ನಾನು ಕುತ್ಕೊಂಡ್ರೆ ಜಾರ್ಕೊಂಡು ಬರ್ತಾ ಇದ್ದೀನಿ ಮುಂದಕ್ಕೆ. ಇದು ಒಂಥರ ನಿಮಗೆ ಕಂಪ್ಲೀಟ್ಲಿ ಕಮಿಟೆಡ್ ಇಲ್ಲ, ಕಂಪ್ಲೀಟ್ಲಿ ರಿಲ್ಯಾಕ್ಸ್ಡ್ ಇಲ್ಲ, ಮಧ್ಯದಲ್ಲಿದೆ ಈ ಗಾಡಿ. ಅತ್ಲಾಗೂ ಇಲ್ಲ ಇತ್ಲಾಗೂ ಇಲ್ಲ ನಂಗೆ. ಅರ್ಥ ಆಯ್ತು ಅನ್ಸುತ್ತೆ. ಟೂರಿಂಗ್ ಎಲ್ಲ ಮಾಡ್ಬೋದು, ಬಟ್ ನನ್ನ ಹೈಟಿಗೆ ಆಲ್ರೆಡಿ ಸ್ವಲ್ಪ ನನಗೆ ರಿಸ್ಟ್ ಪೈನ್ ಬರ್ತಾ ಇದೆ. ಏನ್ ಹೊಡಿತೀರಾ ಗುರು ಆಟೋಗಳನ್ನ? ಯಾವನ್ ಗುರು ಆಟೋ ಹೊಡಿತಾನೆ? ಇನ್ನು ಫ್ರಂಟ್ ಅಲ್ಲಿ ನಿಮಗೆ ಪ್ರೊಜೆಕ್ಟರ್ ಹೆಡ್ಲಾಂಪ್ಸ್ ನ ಕೊಟ್ಟಿದ್ದಾರೆ. ನೋಡಕ್ ಮಾತ್ರ ಏನ್ ಸಕ್ಕದಾಗಿ ಕಾಣುತ್ತೆ ಅಂದ್ರೆ ಇದು ಯಾವ್ದೋ ಸೂಪರ್ ಬೈಕ್ ಇಂದ ಹೆಡ್ಲೈಟ್ಸ್ ಇದ್ದಂಗೆ ಇದೆ ಗುರು. ಮಿಸ್ ಆಗಿ ಏನಾರು ಈ ಗಾಡಿ ಬೀಳ್ಸ್ಕೊಂಡ್ಬಿಟ್ರಿ ಅಂದ್ರೆ ಪಕ್ಕ ಮಾರದೆ ಒಳ್ಳೆ ಐಡಿಯಾ ನಿಮಗೆ. ಈ ಗಾಡಿನ ರೆಡಿ ಮಾಡ್ಸಕ್ಕಂತೂ ದೇವರಾಣೆ ಆಗಲ್ಲ. ಇನ್ಶೂರೆನ್ಸ್ ಇದ್ರೆ ಬದುಕಂಡ್ರೆ, ಇಲ್ಲ ಅಂದ್ರೆ ಮಾರದೆ ಫಿಕ್ಸ್. ಈ ಗಾಡಿ ಈ ಕಡೆಯಿಂದ ಎಲ್ಲ ನೋಡ್ಕೊಂಡ್ ಬಂದು ಎಕ್ಸಾಸ್ಟ್ ನ ನೋಡ್ಬಿಟ್ರೆ ತಲೆ ಕೆಟ್ಟೋಗ್ಬಿಡುತ್ತೆ. ಯಾವ ಡಬ್ಬಾ ಎಕ್ಸಾಸ್ಟ್ ಕೊಟ್ಟಿದ್ದಾನೆ ಗುರು ಇದಕ್ಕೆ ಅಂತ. ಒಳ್ಳೆ ಯಾವ್ದೋ SP ಶೈನಿಂಗ್ ಕೊಟ್ಟಿದ್ದಾನೆ ಗುರು. ಇಷ್ಟು ಚೆನ್ನಾಗಿರೋ ಗಾಡಿಗೆ ಇಂತ ದರಿದ್ರ ಡಿಸೈನ್ ಎಕ್ಸಾಸ್ಟ್ ನ ಯಾವನ್ ಮಾಡಿದ್ನೋ, ಏನ್ ತಗೊಂಡ್ ಹೊಡಿಬೇಕೋ ಗೊತ್ತಿಲ್ಲ ನನಗೆ. ಬ್ರೇಕಿಂಗ್ ಮಾತ್ರ ಸಕ್ಕತ್ತಾಗಿದೆ ಗುರು. ಇದರಲ್ಲಿ ನಿಮಗೆ ಫ್ರಂಟ್ ಅಲ್ಲಿ 300 mm ಡಿಸ್ಕ್ ಬರುತ್ತೆ. ಇದು ಬಂದು ಬೈಬ್ರೇದು. ಇನ್ನ ಬ್ಯಾಕ್ ಅಲ್ಲಿ ಬಂದ್ರೆ 240 mm ಡಿಸ್ಕ್ ಬರುತ್ತೆ. ಇದು ಕೂಡ ಬೈಬ್ರೇದು. ಈ ಗಾಡಿಲಿ ನಿಮಗೆ ಡ್ಯುಯಲ್ ಚಾನಲ್ ABS ಬರುತ್ತೆ. ಸೊ ಬ್ರೇಕಿಂಗ್ ಏನೋ ಟೆನ್ಷನ್ ಇಲ್ಲ. ಇಲ್ಲಿ ನೋಡ್ಬೋದು ನೀವು ಎಷ್ಟು ದೊಡ್ಡ ಕಾಣಿಸ್ತಾ ಇದೆ ಗಾಡಿ. ಈ ಆಂಗಲ್ ಅಲ್ಲಿ ನೋಡಿದ್ರೆ ಯಾವನ ಇದೊಂದು 300cc ಗಾಡಿ ಅನ್ನಲ್ಲ ಗುರು. ಇನ್ನು ಇಲ್ಲಿ ನಿಮಗೆ ರ್ಯಾಮ್ ಏರ್ ಇಂಟೆಕ್ ಬರುತ್ತೆ. ಈ ಇಂಜಿನ್ ಬಂದು ನಿಮಗೆ ರಿವರ್ಸ್ ಇನ್ಕ್ಲೈನ್ಡ್ ಆಗಿರೋದ್ರಿಂದ ಪರ್ಫಾರ್ಮೆನ್ಸ್ ಮಾತ್ರ ಸಕ್ಕತ್ತಾಗಿದೆ ಗುರು. ಇದ್ರ ಪರ್ಫಾರ್ಮೆನ್ಸ್ ಇಷ್ಟು ಚೆನ್ನಾಗಿರಕ್ ಮೇನ್ ರೀಸನ್ ಅದು ರಿವರ್ಸ್ ಇನ್ಕ್ಲೈನ್ಡ್. ನಮ್ ಗಾಡಿಗಳೆಲ್ಲ ಎಕ್ಸಾಸ್ಟ್ ಪೈಪ್ ಫ್ರಂಟ್ ಇಂದ ಬಂದು ಏರ್ ಇಂಟೆಕ್ ಬ್ಯಾಕ್ ಇಂದ ಇರುತ್ತೆ. ಬಟ್ ಇದರಲ್ಲಿ ನೀವು ನೋಡಬಹುದು ಉಲ್ಟಾ, ಎಕ್ಸಾಸ್ಟ್ ಪೈಪ್ ಬ್ಯಾಕ್ ಇಂದ ಬಂದಿದೆ, ಏರ್ ಇಂಟೆಕ್ ಫ್ರಂಟ್ ಇಂದ ಇರುತ್ತೆ. ನಿಮ್ಮ ಅಮ್ಮನ ಪಿಂಡ ಯಾವ ಅರ್ಥವಾಗುತ್ತದೆ. ಪವರ್ ಮಾತ್ರ ಸೈಕ್ ಆಗಿದೆ ಗುರು ಇದರಲ್ಲಿ. ಕ್ರೇಜಿ. ನಾನು TVS ಅಲ್ಲ ಅಷ್ಟು ಪವರ್ ಇರಲ್ಲೇನೋ ಅಂತ ಅನ್ಕೊಂಡಿದ್ದೆ. ಸೈಕ್. ಏನೇ ಅಂದ್ರು ಜಮಾನ್ದಲ್ಲೇ RTR ಅಂತ ಗಾಡಿ ಬಿಟ್ಟವ್ರಪ್ಪ ಇವರು. ಇನ್ನ ಇಂಥ ಒಳ್ಳೆ ಗಾಡಿ ಬಿಡ್ತಾರೆ ಅಂದ್ರೆ ಅದ್ರಲ್ಲಿ ಆಶ್ಚರ್ಯ ಪಡುವಂತದ್ದೇನಿಲ್ಲ. ಈ ಗಾಡಿಲಿ ನಿಮಗೆ ನಿಮ್ ಗರ್ಲ್ ಫ್ರೆಂಡ್ ಗಿಂತ ಜಾಸ್ತಿ ಮೂಡ್ ಸ್ವಿಂಗ್ಸ್ ಇದೆ ಗುರು. ಭಾವನಾತ್ಮಕವಾದ ಜೀವಿ ನಾನು. ಅವ್ರ ಹೆಸರನ್ನ ಇಲ್ಲಿ ತರಬೇಡಿ. ಹತ್ತತ್ರ 4 ಮೋಡ್ಸ್ ಇದೆ. ಎಲ್ಲಾ ಮೋಡ್ ಅನ್ನು ಸೈಕ್ ಆಗಿದಾವೆ. ಈ ಇಂಜಿನ್ ಬಂದು 34 ಹಾರ್ಸ್ ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ. ಆದ್ರೆ ನಿಮಗೆ ಅರ್ಬನ್ ಮತ್ತೆ ರೈನ್ ಮೋಡ್ ಅಲ್ಲಿ 25 ಹಾರ್ಸ್ ಪವರ್ ನ ಮಾತ್ರ ಪ್ರೊಡ್ಯೂಸ್ ಮಾಡೋದು. ಇದರಲ್ಲಿ ನಿಮಗೆ ರೇಟ್ ಬೈ ವೈರ್ ಟೆಕ್ನಾಲಜಿನ ಕೊಟ್ಟಿದ್ದಾರೆ. ನೋಡ್ಬೋದು ನೀವು, ಇಟ್ರೆ ಹಿಂಗೆ ಕಿತ್ಕೊಂಡು ಓಡ್ತಾ ಇರುತ್ತೆ ಗಾಡಿ. ನನಗೆ ಪವರ್ ಕಟ್ ಆಗಿ ಫೀಲ್ ಆಯ್ತು. ಅರ್ಬನ್ ಮೋಡಲ್ ಇದೆ ಗಾಡಿ, ಅದಕ್ಕೆ ಗಾಡಿ ನುಗ್ಗಕ್ಕೆ ಬಿಡ್ತಾ ಇಲ್ಲ ಗುರು. ಅರ್ಬನ್ ಮೋಡು. ನೀನು ಕೂಲ್ಡ್ ಆಗಿರು ನಂಜಪ್ಪ, ನೀನು ಕೂಲ್ಡ್ ಆಗಿರು.
ಈ ಗಾಡಿಲಿ ನಿಮಗೆ 810mm ಸೀಟ್ ಹೈಟ್ನ ಕೊಟ್ಟಿದ್ದಾರೆ. ಶಾರ್ಟ್ ಡ್ರೈವರ್ಸಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಆಲ್ಮೋಸ್ಟ್ 6 ಇದ್ದೀನಿ, ನನಗೇನೆ ಕಾಲ್ ಕರೆಕ್ಟಾಗಿ ಸಿಗಲ್ಲ ಫುಲ್ ಹಿಂದೆ ಕುತ್ಕೊಂಡ್ರೆ. ನೋಡ್ಬೋದು ನೀವು, ಫ್ಲಾಟ್ ಫುಟ್ ಮಾಡಕ್ ಆಗಲ್ಲ. ಈ ಗಾಡಿ ಹಂಗಾರೆ ಈಗ ಯಾವನಿಗಾರು ಕೊಟ್ಟು ಕಳ್ಸಿದ್ರೆ ಟಾಪ್ ಸ್ಪೀಡ್ ಎಷ್ಟು ಹೊಡೆದೇನೆ ಏನೇನು ಇಡೀ ಜಾತಕ ಬಂದ್ಬಿಡುತ್ತೆ ಗಾಡಿದು. ಕ್ರೇಜಿ. ಆಮೇಲಾರು ಡೌಟ್ ಇದ್ರೆ ಎಲ್ಲ ಆನ್ ಮಾಡಿ ಕೊಟ್ಟು ಕಳ್ಸಿದ್ರೆ ಮುಗೀತು. ಎಷ್ಟು ಹೊಡೆದಿದ್ಯಾ ಚಿನ್ನ ಎಲ್ಲ ತೋರಿಸ್ತೈತಿ ಇಲ್ಲಿ ಅಂತ ಎಲ್ಲ ಬರುತ್ತೆ. ಈ ಗಾಡಿ ಟ್ಯಾಂಕ್ ನೋಡಿ ನೀವು ಏನೊಂದು 15 ಲೀಟರ್ ಇದೆ ಗುರು ಅನ್ಕೊಬೋದು. ಇದ್ರಲ್ಲಿರೋದು ಬರೀ 11 ಲೀಟರ್ ಗುರು. ನನಗೆ ಮ್ಯಾಟ್ರ್ ಇದೆ ಮೀಟ್ರ್ ಇಲ್ಲ ಅನ್ನೋ ವಿಷಯನ ನಾನು ಯಾರಿಗೂ ಹೇಳಿಲ್ಲ. ನೋಡಕ್ ಮಾತ್ರ ಹೆವಿ ಬಲ್ಕ್ ಆಗಿದೆ, ಬಟ್ ಟ್ಯಾಂಕ್ ಸಣ್ಣದಿದೆ. ಇದನ್ನ ಒಂದು ದೊಡ್ಡ ಟ್ಯಾಂಕ್ ಕೊಡ್ಬೋದಿತ್ತು ಇವರು. ನಾನು ಕೊಡಲ್ಲ, ಯಾಕಂದ್ರೆ ಮೈಲೇಜ್ ತುಂಬಾ ಏನಿಲ್ಲ ಈ ಗಾಡಿ. ನನಗೆ ಗೊತ್ತಿರಂಗೆ ಒಂದು 28 ತನಕ ಬರುತ್ತೆ ಆವ್ರೇಜು. ಗಾಡಿ ಮಾತ್ರ ಹೆವಿ ನಿಂಬಲ್ ಆಗುತ್ತೆ ಗುರು. ಇದ್ರಲ್ಲಿರೋ ಸಸ್ಪೆನ್ಷನ್ ಮತ್ತೆ ಟೈರ್ಸ್ ಎಲ್ಲ ಪರ್ಫೆಕ್ಟ್ ಕಾಂಬಿನೇಷನ್ ಇದಕ್ಕೆ. ಇದರಲ್ಲಿ ನಿಮಗೆ ಫ್ರಂಟ್ ಅಲ್ಲಿ 110 ಸೆಕ್ಷನ್ ಟೈರ್ ನ ಕೊಡ್ತಾರೆ. ಇನ್ನ ಬ್ಯಾಕ್ ಅಲ್ಲಿ ಬಂದ್ರೆ 150 ಸೆಕ್ಷನ್ ಟೈರ್ ನ ಕೊಟ್ಟಿದ್ದಾರೆ. ಇನ್ನ ಬ್ಯಾಕ್ ಅಲ್ಲಿ ಟೈಲ್ ಲೈಟ್ ನ ನೋಡಬಹುದು. ಇದ್ರಲ್ಲಿ ಎಲ್ಲಾದು LED ನೇ ಕೊಟ್ಟಿದ್ದಾರೆ. ಬೇರೆ ಬ್ರಾಂಡ್ಸ್ ತರ ನಿಮಗೆ 5 ಲಕ್ಷ ಇಸ್ಕೊಂಡು ಹ್ಯಾಲಜನ್ ಎಲ್ಲ ಕೊಟ್ಟು ಮಕ್ಕರ್ ಮಾಡಲ್ಲ ಇವರು. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. NS ಏನೇ ಅಂದ್ರು ಕ್ಲಾಸ್ ಗುರು. ಈ ಹಳೆ NS ನೋಡ್ರಿ ಏನ್ ಸಕ್ಕದ ಕಾಣತ್ತೆ. BS6 ಸಿಂಗಲ್ ಟೋನ್. ನಮ್ ಚಿರುವರು ಒಂಥರ ಲಕ್ಕಿ ಅಂತ ಹೇಳ್ಬೋದು ಸಿಂಗಲ್ ಟೋನ್ ಅಲ್ಲಿ NS ನ ತಗೊಳಕ್ಕೆ. ಅದು 25 hours ಪವರ್ ಇರೋ NS ಗುರು. ಅದು BS6 ಬಂತು ನೋಡಿ, ಲಿಮಿಟೆಡ್ ಗಾಡಿಗಳಿರೋದು ಅದು ಆ ಕಲರ್ ಅಲ್ಲಿ. ಈ ಗಾಡಿದು ಹ್ಯಾಂಡಲ್ ದೊಡ್ಡದಿದೆಯೋ ಅಥವಾ ನನ್ನ ಕೈ ಚಿಕ್ಕದಿದೆಯೋ ನನಗೆ ಗೊತ್ತಾಗ್ತಾ ಇಲ್ಲ. ಏನು ಕರೆಕ್ಟಾಗಿ ಯೂಸ್ ಮಾಡಕ್ಕೆ ಆಗ್ತಾ ಇಲ್ಲ ಗುರು. ನನಗೆ ಇಲ್ಲಿ ಒಂದು ಆರ್ ನೋಡಿಬೇಕಂದ್ರೂ ಕೈ ಈ ಕಡೆ ಸೈಡಿಗೆ ತಂದ್ಬಿಟ್ಟು ಹೊಡಿತಾ ಇದ್ದೀನಿ. ಇನ್ನ ಈ ಗಾಡಿ ಆನ್ ರೋಡ್ ಪ್ರೈಸ್ ಬಂದು 3,70,000 ತನಕ ಆಗುತ್ತೆ. ಇಷ್ಟೆಲ್ಲ ಕೊಟ್ಟು ಈ ಗಾಡಿ ತಗೊಳೋದು ವರ್ತಿದ್ಯಾ ಗುರು ಅಂತ ನನಗೇನಾರು ನೀವು ಕೇಳಿದ್ರೆ, ಯಾರ ಹತ್ರನೂ ಇಲ್ದೇ ಇರೋ ಗಾಡಿ ನನ್ನ ಹತ್ರ ಇರ್ಬೇಕು. ಒಂದು ಇಂಡಿಯನ್ ಬ್ರ್ಯಾಂಡ್ ನ ಓನ್ ಮಾಡ್ಬೇಕು ನಾನು ಅಂತ ನಿಮಗೇನಾರು ಇದ್ರೆ ಈ ಗಾಡಿನ ಕಣ್ಮುಚ್ಕೊಂಡು ಎತ್ಕೊಂಡ್ಬಿಡ್ರಿ. ಯಾಕಂದ್ರೆ ಇಂಡಿಯನ್ ಬ್ರ್ಯಾಂಡ್ಸ್ ಇಂಥ ಒಂದು ಒಳ್ಳೆ ಗಾಡಿನ ಮಾಡ್ತಾ ಇದಾರೆ ಅಂದ್ರೆ ಅಪ್ರಿಶಿಯೇಟ್ ಮಾಡ್ಲೇಬೇಕು. ತುಂಬಾ ನೆಗೆಟಿವ್ಸ್ ಏನಿಲ್ಲ ಗುರು. ಅಫ್ಕೋರ್ಸ್ ಒಂದು ಹೊಸ ಪ್ಲಾಟ್ಫಾರ್ಮ್ಗೆ ಇಳಿದಿದ್ದಾರೆ ಅಂದ್ಮೇಲೆ ಸ್ವಲ್ಪ ಅವರಿಗೂ ಟೈಮ್ ಬೇಕು ಇದನ್ನೆಲ್ಲ ಸ್ವಲ್ಪ ಕರೆಕ್ಷನ್ಸ್ ಮಾಡ್ಕೊಳೋದಕ್ಕೆ. ಒಪ್ತೆ ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಚೆನ್ನಾಗಿ. ಅಫ್ಕೋರ್ಸ್ KTM ಜೊತೆ ಕಂಪೇರ್ ಮಾಡ್ಕೊಂಡ್ರೆ ಪವರ್ ಕಮ್ಮಿ ಇದೆ. ಜನ್ಮಕ್ಕೆ ಹೋಗೋ ಈ ಗಾಡಿ ತುಂಬಾ ಕಮ್ಮಿ ಇರೋದು, ಯಾರ ಹತ್ರನೂ ಇಲ್ಲ. ಅದ್ರಲ್ಲೂ ರೆಡ್ ಕಲರ್ ಅಂತೂ ನೋಡಕ್ ರೋಡಲ್ಲಿ ಸೈಕ್ಸಿ ಕಾಣುತ್ತೆ ಗುರು. ಇಂತ ಒಂದ್ ಒಳ್ಳೆ ಗಾಡಿನ ರಿವ್ಯೂ ಮಾಡಕ್ ಕೊಟ್ಟಿದ್ದ ನಮ್ ಸೃಜನ್ ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಸೊ ಗಾಯ್ಸ್, ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡ್ರಿ. ಏನಾದ್ರು ಇಂಪ್ರೂವ್ಮೆಂಟ್ಸ್ ಆಗ್ಬೇಕಿದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಇದೇ ತರ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಓಕೆ, ಬಾಯ್ ಗಾಯ್ಸ್.